ದಾವಣಗೆರೆಯ ದೊರೆ ಅಂತ ಕರೆಸಿಕೊಂಡವರು ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ಈಗ ಅಲ್ಲಿ ಎದ್ದಿರುವಂತ ದೊಡ್ಡ ಪ್ರಶ್ನೆ ಯಾರು ಅಂತ ಕೇಳಿದ್ರೆ ಯಾವುದು ಅಂತ ಕೇಳಿದ್ರೆ ಶಾಮನೂರು ಅವರ ಉತ್ತರಾಧಿಕಾರತ್ವ ಯಾರ ಕೈ ಸೇರಲಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ಉಪಚುನಾವಣೆಯ ಕಾವು ರಂಗೇರ್ತಾ ಇದೆ. ಶಾಮನೂರು ನಿಧನದಿಂದ ತೆರವಾಗಿರುವಂತಹ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಇನ್ನು ನಡಿಬೇಕಾಗಿದೆ. ಯಾರಿಗೆ ಒಲಿಯುತ್ತೆ ಬೈ ಎಲೆಕ್ಷನ್ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ದಾವಣಗೆರೆ ದಣಿ ಪ್ರತಿನಿಧಿಸ್ತಾ ಇದ್ದಂತ ಕ್ಷೇತ್ರಕ್ಕೆ ನೆಕ್ಸ್ಟ್ ಯಾರು? ನಮ್ಮ ಅಶ್ವಮೇಘ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನು ನಾವು ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ಯಾರಿಗೆ ಸಿಗಲಿದೆ ಶಾಮನೂರು ಉತ್ತರಾಧಿಕಾರತ್ವ? ಇದು ಬಹಳ ಕುತೂಹಲವನ್ನು ಕೆರಳಿಸಿರುವಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಶಾಮನೂರು ಅಂತ ಹೇಳಿದ್ರೆ ಇಡೀ ದಾವಣಗೆರೆಯನ್ನ ಆಡಿದಂತಹ ಧಣಿಯಾಗಿದ್ದವರು ಶಾಮನೂರು ಶಿವಶಂಕರಪ್ಪ. ಯಾರೂ ಕೂಡ ಪ್ರಶ್ನೆ ಮಾಡಲು ಸಾಧ್ಯವಾಗದಂತ ಪ್ರಶ್ನಾತೀತ ನಾಯಕನಾಗಿ ದಾವಣಗೆರೆಯಲ್ಲಿ ಗುರುತಿಸಿಕೊಂಡವರು ಶಾಮನೂರು ಶಿವಶಂಕರಪ್ಪ. ದಾವಣಗೆರೆಯ ಮೆಡಿಕಲ್ ಕಾಲೇಜ್ ಆಗಿರಲಿ, ಅಲ್ಲಿರುವಂತಹ ಹಾಲ್ಗಳಾಗಿರಲಿ, ವಸತಿ ನಿಲಯಗಳಾಗಿರಲಿ, ಇವೆಲ್ಲವನ್ನ ಕಟ್ಟಿಸಿದಂತಹ ದೊರೆ ಶಾಮನೂರು ಇದೀಗ ನಿಧನರಾಗಿದ್ದಾರೆ. ಹಾಗಾದ್ರೆ ಅವರ ಸ್ಥಳದಲ್ಲಿ ಯಾರನ್ನ ತಂದು ನಿಲ್ಲಿಸಬಹುದು? ಇದು ಬಹಳ ಕುತೂಹಲವನ್ನು ಕೆರಳಿಸುತ್ತೆ. ಯಾಕಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪ ದಾವಣಗೆರೆಯಲ್ಲಿ ಯಾವ ರೀತಿ ಇದ್ರು ಅಂತ ಹೇಳಿದ್ರೆ ನೈದರ್ ಪಾರ್ಟಿ. ಶಾಮನೂರು ಶಿವಶಂಕರಪ್ಪ ಅಲ್ಲಿ ಎಲೆಕ್ಷನ್ಗೆ ನಿಂತರು ಅಂತ ಹೇಳಿದ್ರೆ ಅದು ಯಾವ ಪಾರ್ಟಿ ಅಂತಲೂ ಜನ ನೋಡ್ತಿರಲಿಲ್ಲ, ನೇರವಾಗಿ ಓಟ್ ಹಾಕಿಬಿಟ್ಟು ಅವ್ರನ್ನ ಗೆಲ್ಲಿಸ್ತಾ ಇದ್ರು. ಅಂಥ ವರ್ಚಸ್ ಇರುವಂಥ ಮತ್ತೊಬ್ಬ ವ್ಯಕ್ತಿಯನ್ನು ದಾವಣಗೆರೆಯಲ್ಲಿ ಹುಡುಕಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಆದರೆ ಇಲ್ಲಿ ಈಗ ಮತ್ತೆ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ನೀಡುತ್ತೆ ಅಥವಾ ಬಿಜೆಪಿ ಕೂಡ ಈ ಸಂದರ್ಭದಲ್ಲಿ ಇದನ್ನ ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಳ್ಳುವಂತಹ ಅವಕಾಶಗಳು ಅವರಿಗೆ ಸಿಗುತ್ತೆ. ಕಾರಣ ಶಾಮನೂರು ಶಿವಶಂಕರಪ್ಪರವರ ಜಾತಿಯಿಂದವೋ ಅಥವಾ ಅವರ ಪಂಗಡದಿಂದವೇ ಇನ್ನೊಬ್ಬರನ್ನು ನಿಲ್ಲಿಸುವಂತಹ ಪ್ರಯತ್ನಕ್ಕೆ ಬಿಜೆಪಿ ಕೂಡ ಇಲ್ಲಿ ಮುಂದಾಗ್ತಾ ಇದೆ. ಸೊ ಮತ್ತಷ್ಟು ಅಪ್ಡೇಟ್ಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಯಾರಿಗೆ ಕೈ ಟಿಕೆಟ್ ಸಿಗಲಿದೆ ಅನ್ನೋದು ಬಹಳ ಕುತೂಹಲವನ್ನು ಕೆರಳಿಸಿದೆ. ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿ ಅಚ್ಚರಿಯ ಅಭ್ಯರ್ಥಿ ಹೊರಬರುವ ಸಾಧ್ಯತೆ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅಂತ ಕರೆಸಿಕೊಂಡಿತ್ತು. ಭದ್ರಕೋಟೆ ಯಾಕಾಗಿತ್ತು ಅಂತ ಕೇಳಿದ್ರೆ ಇದೇ ಶಾಮನೂರು ಶಿವಶಂಕರಪ್ಪರವರ ಪರವಾಗಿ. ಸೊ ಅವರ ಕುಟುಂಬಕ್ಕೆ ಹೈಕಮಾಂಡ್ ಮಣೆನ ಖಂಡಿತವಾಗಿಯೂ ಹಾಕಲೇಬೇಕಾಗುತ್ತೆ. ಶಿವಶಂಕರಪ್ಪರ ಕ್ಷೇತ್ರಕ್ಕೆ ಮುಸ್ಲಿಂ ಅಭ್ಯರ್ಥಿಗೆ ಕೈ ಮಣೆ ಹಾಕ್ತಾ ಇದೆಯಂತೆ. ಮುಸ್ಲಿಂ ಮತದಾರರು ಹೆಚ್ಚಾಗಿರುವ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕಾವು, 10 ಆಕಾಂಕ್ಷಿಗಳು, 100 ಲೆಕ್ಕಾಚಾರ ಇಲ್ಲಿ ಕೇಳಿ ಬರ್ತಾ ಇದೆ. ನಿಮ್ಮ ಅಶ್ವವೇಗದಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಕಾಂಗ್ರೆಸ್ ಇಲ್ಲಿ ಎಡುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ತನ್ನ ಅಣ್ಣನಿಗೆ ಟಿಕೆಟ್ ಕೊಡಿಸಲು ಡಿಕೆಶಿ ಆಪ್ತನ ಗಾಳ ಆಗ್ತಾ ಇದೆ ಅಂತೆ. ಶಿವಗಂಗಾ ಶ್ರೀನಿವಾಸ್ಗೆ ಟಿಕೆಟ್ ಕೊಡಿ ಅಂತ ಬಸವರಾಜ್ ಕೇಳ್ತಾ ಇದ್ದಾರೆ. ಡಿಕೆಗೆ ಅತ್ಯಾಪ್ತರಾಗಿರುವಂತಹ ಶಾಸಕ ಶಿವಗಂಗಾ ಬಸವರಾಜ್ ನನ್ನ ಅಣ್ಣನ ಮಗನಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತೊಂದೆಡೆ ಸಚಿವ ಜಮೀರ್ ಅಹಮದ್ ರಿಂದಲೂ ಕೂಡ ಹೊಸ ದಾಳವನ್ನು ಉರುಳಿಸಲಾಗಿದೆ. ಈ ಬಾರಿ ದಕ್ಷಿಣದ ಕಾಂಗ್ರೆಸ್ ಟಿಕೆಟ್ ಮುಸ್ಲಿಮರಿಗೆ ಕೊಡಿ ಅಂತ ಕೇಳಲಾಗ್ತಾ ಇದೆ ಅಂತೆ. ಕಾರಣ ದಾವಣಗೆರೆಯಲ್ಲಿ ಮುಸ್ಲಿಮರ ಸಂಖ್ಯೆಯು ಕೂಡ ಹೆಚ್ಚಾಗಿ ಇರೋದ್ರಿಂದಾಗಿ ಮುಸ್ಲಿಮರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಸ್ಫೋಟಕ ಹೇಳಿಕೆಯನ್ನ ಜಮೀರ್ ಅಹಮದ್ ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಅನ್ನು ನೀಡಬೇಕು ಅಂತ ಹೇಳಿ. ಆದರೆ ಇನ್ ಕೇಸ್ ಆಫ್ ಇವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟರು ಅಂತಾದರೆ ಆಚೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಏನು ಗೊತ್ತಾ? ಶಾಮನೂರು ಶಿವಶಂಕರಪ್ಪರವರ ಫ್ಯಾಮಿಲಿಯಿಂದ ಮತ್ತೊಬ್ಬರನ್ನು ನಿಲ್ಲಿಸ್ತಾರೆ. ಆಗೇನಾಗುತ್ತೆ? ಖಂಡಿತವಾಗಿಯೂ ಪೈಪೋಟಿ, ನೆಕ್ ಟು ನೆಕ್ ಪೈಪೋಟಿ ನಡೆಯುತ್ತೆ. ಒಂದು ಕಡೆಯಲ್ಲಿ ದಾವಣಗೆರೆಯಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗೇ ಇದೆ. ಅದಲ್ಲದೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆಯಲಾಗಿತ್ತು. ಹಾಗಾಗಿ ಕಾಂಗ್ರೆಸ್ನಿಂದ ಯಾರಿಗೂ ಟಿಕೆಟ್ ಕೊಟ್ಟರು ಕೂಡ ನಿಲ್ಬಹುದು ಅಂತ ಇವರು ಎಣಿಸಿದ್ದಾರೆ. ಬಟ್ ನೋ, ಹಂಗಲ್ಲ. ತನ್ನ ಅಣ್ಣನಿಗೆ ಟಿಕೆಟ್ ಕೊಡಿಸಲು ಡಿಕೆಶಿ ಆಪ್ತನ ಗಾಳ ಹಾಕಲಾಗ್ತಾ ಇದೆ ಅಂತೆ. ಶಿವಗಂಗಾ ಶ್ರೀನಿವಾಸ್ಗೆ ಟಿಕೆಟ್ ಕೊಡಿ ಅಂತ ಶಿವಗಂಗಾ ಬಸವರಾಜ್ ಹೇಳ್ತಾ ಇದ್ದಾರೆ. ಡಿಕೆಗೆ ಅತ್ಯಾಪ್ತರಾಗಿರುವಂತಹ ಶಾಸಕ ಬಸವರಾಜ್ ಒತ್ತಡವನ್ನು ಹೇರ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವ ಜಮೀರ್ ಅಹಮದ್ ಕೂಡ ಈ ಬಾರಿ ದಕ್ಷಿಣ ಕಾಂಗ್ರೆಸ್ ಟಿಕೆಟ್ ಮುಸ್ಲಿಮರಿಗೆ ಕೊಡಿ, ಅಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ. ಶಾಮನೂರು ಶಿವಶಂಕರಪ್ಪ ಕೂಡ ಇದನ್ನೇ ಬಯಸಿದ್ರು ಅಂತ ಹೇಳ್ತಾ ಇದ್ದಾರಂತೆ ಜಮೀರ್ ಅಹಮದ್. ಹೌದಾ? ಓಕೆ, ಸರ್ಪ್ರೈಸಿಂಗ್ ಹೇಳಿಕೆ ಜಮೀರ್ ಅಹಮದ್ ಕೊಟ್ಟಿರುವಂತ ಸಂಚಲನ ಮೂಡಿಸಿದೆ ದಾವಣಗೆರೆ ದಕ್ಷಿಣ ಟಿಕೆಟ್ ಫೈಟ್.
ಸೊ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ನಿಮ್ಮೆದುರಿಗೆ ಬ್ರೇಕ್ ಮಾಡ್ತಾ ಇದ್ದೀವಿ. ಶಾಮನೂರು ಶಿವಶಂಕರಪ್ಪ ನಿಧನದ ನಂತರ ಇದೀಗ ಪೈಪೋಟಿ ಬಹಳ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ನ ಭದ್ರಕೋಟೆ ಆದ ಕಾರಣದಿಂದಾಗಿ ಕಾಂಗ್ರೆಸ್ನಿಂದ ಯಾರೇ ನಿಂತರೂ ಕೂಡ ಗೆಲ್ಲಬಹುದು ಅನ್ನುವಂಥ ಮನಸ್ಥಿತಿ ಅಲ್ಲಿದೆ. ಆದರೆ ಅದು ಭದ್ರಕೋಟೆಯನ್ನ ಮಾಡಿದ್ದು ಶಿವಶಂಕರಪ್ಪ ಅನ್ನೋದನ್ನ ಈ ನಾಯಕರೆಲ್ಲ ಮರ್ತಂತಿದೆ. ಒಂದು ಕಡೆಯಲ್ಲಿ ಬಸವರಾಜ್ ಅವರು ನನ್ನ ಅಣ್ಣಂಗೆ ಟಿಕೆಟ್ ಕೊಡಿ, ಶಿವಗಂಗಾ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಜಮೀರ್ ಅಹಮದ್ ಕೂಡ ಇದೀಗ ವರಸೆ ತೆಗೆದಿದ್ದಾರೆ. ಅಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ, ಹಾಗಾಗಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು. ಈವನ್ ಶಾಮನೂರು ಶಿವಶಂಕರಪ್ಪನವರು ಕೂಡ ಅದನ್ನೇ ಬಯಸಿದ್ರು ಅಂತ ಹೇಳ್ತಾ ಇದ್ದಾರಂತೆ. ಅದು ಯಾವಾಗ ಶಾಮನೂರು ಅವರು ಜಮೀರ್ ಅವರನ್ನ ಕರೆದು ಮಾತಾಡಿದ್ರೋ ಗೊತ್ತಿಲ್ಲ, ಬಟ್ ಅದನ್ನೇ ಬಯಸ್ತಾ ಇದ್ರು ಅಂತ ಜಮೀರ್ ಅಹಮದ್ ಈಗ ಹೇಳಿಕೆ ಕೊಟ್ಟಿರುವಂಥದ್ದು.